ಇವಾಗ ಎಷ್ಟೇ ಕೇಸ್ ಹಾಕಿದ್ರು ನನ್ನ ಮೇಲೆ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇದ್ದೀನಿ ಕೇಳಿ, ನಮ್ಮ ಪ್ರಾಣ ಹೋದ್ರೂ ಸ್ಟೂಡೆಂಟ್ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಸರ್. ಇವ್ರು ಒಂದಲ್ಲ 100 ಕೇಸ್ ಹಾಕಿದ್ರು ನಾನಂತೂ ಹೋರಾಟ ಬಿಡಲ್ಲ. ಈ ಕರ್ನಾಟಕದಲ್ಲಿ ಒಂದು ಪ್ರಜಾಪ್ರಭುತ್ವ ಅನ್ನೋದು ಏನಿದೆ ಅಂತಂದ್ರೆ, ಇವ್ರು ಪೊಲೀಸರು ಯಾಕೆ ಇಟ್ಕೊಂಡಿದ್ದಾರೆ, ನನ್ನ ಬಗ್ಗೆ ಯಾಕೆ ದೌರ್ಜನ್ಯ ಮಾಡಿದ್ರು, 6 ದಿನ ನನ್ನನ್ನು ಜೈಲಲ್ಲಿ ಹೋಗ್ಬೇಕಂತಂದ್ರೆ ಇವ್ರು ಯಾಕೆ ರೈಟ್ಸ್ ಇಷ್ಟಿನಿಂದ ಏನು ದುಡ್ಡು ಮಾಡೋಕ್ಕಾಗಲ್ಲ, ಈಗ ಹೆಂಗಿದ್ರು ನೋಟಿಫಿಕೇಶನ್ ಆಗುತ್ತೆ, ಫುಲ್ ದುಡ್ಡು ಮಾಡ್ಕೊಳ್ಳೋಣ ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲ ನಾವು ಬ್ರೇಕ್ ಮಾಡ್ಬೇಕಂದ್ರೆ ನಾವೆಲ್ಲ ಯುನೈಟ್ ಆಗಿ ವರ್ಕ್ ಮಾಡಬೇಕು. ಕರೆಕ್ಟಾ? ಹಂಗಾಗಿ ನೀವು ಯಾರೋ ಮಾಡ್ತಾರೆ ಅಂದ್ರೆ ಇಲ್ಲಿ ಚೇಂಜಸ್ ಆಗಲ್ಲ. ದಯವಿಟ್ಟು ಇನ್ನೊಂದು ಹೇಳ್ತಾ ಇದ್ದೀನಿ, ಎಲ್ಲರೂ ಕುತ್ಕೊಂಡು ಎಲ್ಲರೂ ಒಗ್ಗಟ್ಟಾದ್ರೆ ಮಾತ್ರ ನಾವು ನಿಮ್ ತರ ಓದ್ತಾ ಇರೋರು, ನಮಗೂ ಒಂದು ಲೈಬ್ರರಿ ಇದೆ, ನಮಗೂ ಒಂದು ಸೀಟ್ ಇದೆ, ಸೀಟಿಂದ ಎದ್ದು ಬಂದಿದ್ದೀವಿ ಇವತ್ತು.